ನಮಸ್ಕಾರ ವಿದ್ಯಾರ್ಥಿಗಳೇ, ಇದು 9ನೇ ತರಗತಿ ಭಾಗ 1ರಲ್ಲಿ ಗಣಿತ. ಇದರಲ್ಲಿ ಅಭ್ಯಾಸ 1.5 ಹೌದಾ. ಇದರಲ್ಲಿ ಬೆಲೆ ಕಂಡು ಹಿಡಬೇಕಂತ. ಬೆಲೆ ಏನು ಕೊಟ್ಟರು ಇಲ್ಲಿ? 64ರ ಘಾತ 1/2 ಹೌದಾ. 64 ಇದು ಯಾವುದರ ವರ್ಗ? 64 ಇದು ಯಾವುದರ ವರ್ಗಮೂಲ ಅಂದರೆ 64ರದು ಹೌದಾ. 64 ಅನ್ನೋದು 8ರದ್ದು ಏನಾಗ್ತದೆ? ವರ್ಗ ಸಂಖ್ಯೆ ಆಗ್ತದೆ ಹೌದಾ. 8ಅನ್ನು 2 ಬಾರಿ ಗುಣಿಸಿದಾಗ ಏನು ಬರ್ತದೆ ಅಂದರೆ 64 ಬರ್ತದಲ್ಲ, ಅದನ್ನು 8ರ ಘಾತ 2 ಅಂತೇಳಿ ಬರ್ಕೋಬೇಕು. ಇಲ್ಲಿ 1/2 ಅನ್ನೋದು ಆ್ಯಸ್ ಇಟ್ ಈಸ್ ಸೇಮ್. 8ರ ಘಾತ 2 ಇಂಟು 1/2 2 ಕ್ಯಾನ್ಸಲ್ ಮಾಡಿದರೆ 8ರ ಘಾತ 1 ಅಂತೇಳಿ ಬರ್ತಾಯಿತ್ತು ಹೌದಾ. ನೆಕ್ಸ್ಟ್ ಅದೇ ರೀತಿಯಾಗಿ 32ರ ಘಾತ 1/5 ಯಾವ ಸಂಖ್ಯೆಯನ್ನು 5 ಬಾರಿ ಗುಣಿಸಿದಾಗ ಅಥವಾ ಯಾವ ಸಂಖ್ಯೆಯನ್ನು ಎಷ್ಟು ಬಾರಿ ಗುಣಿಸಿದಾಗ 32 ಬರ್ತದೆ ಅಂದರೆ 2ರಿಂದ. 2 1 2 1 ಉಳಿತು, 2 6 12 2 8 16 2 4 8 2 2 4 2 1 2 ಅಂದರೆ 2ಅನ್ನು 5 ಬಾರಿ ಗುಣಿಸಿವಿ ನಾವು ಹೌದಾ. ಎಷ್ಟು ಬಂದೈತಿ? 32 ಬಂದೈತಿ ಹೌದಾ. ಅದಕ್ಕೆ 2ರ ಘಾತ 5 ಅಂತೇಳಿ ಬರ್ಕೋಬೇಕು. ಇಲ್ಲಿ 1/5 ಏನೈತಿ ಅದು ಆ್ಯಸ್ ಇಟ್ ಈಸ್ ಸೇಮ್ ಬರ್ಕೋಬೇಕು ಹೌದಾ. 2ರ ಘಾತ 5 ಇಂಟು 1/5 ಅಂದರೆ 5 ಕ್ಯಾನ್ಸಲ್ ಮಾಡಿದರೆ ಏನಾಗ್ತದೆ ಅಂದರೆ 2ರ ಘಾತ 1 ಅಂತೇಳಿ ಬರ್ತದೆ. 2ರ ಘಾತ 1 ಅಂದರೆ ಅದರ ಮೊತ್ತ 2 ಆಗಿರುತ್ತದೆ ಹೌದಾ. ಅದೇ ರೀತಿಯಾಗಿ 125ರ ಘಾತ 1/3 ಅಂತೇಳಿ ಐತಿ. ಯಾವ ಸಂಖ್ಯೆಯನ್ನು ಗುಣಿಸಕತ್ತೀವಿ ನಾವು? 5ರಿಂದ ಗುಣಿಸ್ತೀವಿ. 5 2 10 2 ಉಳಿತು, 5 5 25 5 5 25 5 1 5 ಅಂದರೆ 5ಅನ್ನು 3 ಬಾರಿ ಗುಣಿಸಿದಾಗ ಬರ್ತಕ್ಕಂಥ ಮೊತ್ತವು 125 ಆಗಿರುತ್ತದೆ ಹೌದಾ. ಅದಕ್ಕೆ 5ರ ಘಾತ 3 ಅಂತೇಳಿ ಬರ್ತೀನಿ. ಇಲ್ಲಿ 5ರ ಘಾತ 3 ಮತ್ತು 1/3 ಆ್ಯಸ್ ಇಟ್ ಈಸ್ ಸೇಮ್. 3 ಕ್ಯಾನ್ಸಲ್ ಮಾಡಿದರೆ ಏನಾಗ್ತದೆ ಅಂದರೆ 5ರ ಘಾತ 1 ಆಗ್ತದೆ. 5ರ ಘಾತ 1 ಅಂದರೆ ಮೊತ್ತವು 5 ಆಗಿರುತ್ತದೆ ಹೌದಾ. ಅದೇ ರೀತಿಯಾಗಿ ಬೆಲೆ ಕಂಡುಹಿಡಿದ್ರೆ 9ರ ಘಾತ 3/2 ಇಲ್ಲಿ 9 ಐತಿ. 3 3 9 3 1 3 ಅಂದರೆ 3ಅನ್ನು 2 ಬಾರಿ ಗುಣಿಸಿದಾಗ ಏನಾಗ್ತದೆ? ಮೊತ್ತವು 9 ಆಗಿರುತ್ತದೆ. ಅದಕ್ಕೆ ನಾನು 3ರ ಘಾತ 2 ಮತ್ತು ಘಾತ 3/2 ಹೌದಾ. 3ರ ಘಾತ 2 ಇಂಟು 3/2 ಅಂದರೆ 2 ಕ್ಯಾನ್ಸಲ್ ಮಾಡಿದರೆ ಏನಾಗ್ತದೆ ಅಂದರೆ 3ರ ಘಾತ 3 ಬರುತ್ತೆ. 3ಅನ್ನು 3 ಬಾರಿ ಗುಣಿಸಿದಾಗ ಸಿಗ್ತಕ್ಕಂಥ ಮೊತ್ತವು 27 ಆಗಿರುತ್ತದೆ ಹೌದಾ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇಲ್ಲೇ ಐತೆ ನೋಡ್ರಿ, 32ರ ಘಾತ 2/5. ಈ 32ರ ಘಾತ 2/5 ಅಂತ ಇದ್ದಾಗ 32ಅನ್ನು 2ರಿಂದ ಗುಣಿಸ್ತೀವಿ. 2 1 2 1 ಉಳಿತು, 2 6 12 2 8 16 2 4 8 2 2 4 2 1 2 ಅಂದರೆ 2ಅನ್ನು 5 ಬಾರಿ ಗುಣಿಸಿದಾಗ ಸಿಕ್ಕಿರುವ ಮೊತ್ತ ಏನಾಗಿದೆ? 32 ಆಗಿದೆ ಹೌದಾ. ಅದಕ್ಕೆ 2ರ ಘಾತ 5 ಬ್ರ್ಯಾಕೆಟ್ ಮತ್ತು ಘಾತ ಏನೈತಿ 2 /5 2 ಘಾತ 5 ಇಂಟು 2/5 ಹೌದಾ. 5 ಕ್ಯಾನ್ಸಲ್ ಮಾಡಿದರೆ ಏನಾಗ್ತದೆ ಅಂದರೆ 2ರ ಘಾತ 2 ಉಳಿಯುತ್ತದೆ. 2ರ ಘಾತ 2 ಅಂದರೆ 2ಅನ್ನು 2 ಬಾರಿ ಗುಣಿಸ್ಬೇಕಂತ ಅರ್ಥ. ಅವಾಗ ನಮಗೆ ಸಿಗ್ತಕ್ಕಂಥ ಬೆಲೆ ಏನಾಗಿರ್ತದೆ ಅಂದರೆ 4 ಅಂತೇಳಿ ಬರ್ತದೆ. ಅದೇ ರೀತಿಯಾಗಿ 16ರ ಘಾತ 3/4 ಹೌದಾ. 16ಅನ್ನು 2 ಸಂಖ್ಯೆಯಿಂದ ಗುಣಿಸ್ರಿ. 2 8 16 2 4 8 2 2 4 2 1 2 ಅಂದರೆ 2ಅನ್ನು ಎಷ್ಟು ಬಾರಿ ಗುಣಿಸಿದವು ವಿದ್ಯಾರ್ಥಿಗಳೇ? ನಾವು 2ಅನ್ನು 4 ಬಾರಿ ಗುಣಿಸಿದ್ದೇವೆ. ಗುಣಿಸಿದಾಗ ಸಿಕ್ಕಿರ್ತಕ್ಕಂಥ ಮೊತ್ತವು 16 ಹೌದಾ. ಅದಕ್ಕೆ ನಾವು 2ಅನ್ನು 2ರ ಘಾತ 4 ಅಂತೇಳಿ ಬರ್ತೀವಿ. ಇಲ್ಲಿ 3/4 ಆ್ಯಸ್ ಇಟ್ ಈಸ್ ಸೇಮ್. 4 ಇಂಟು 3/4 ಹೌದಾ. 4 ಕ್ಯಾನ್ಸಲ್ ಮಾಡಿದರೆ 2ರ ಘಾತ 3 ಅಂತೇಳಿ ಬರ್ತದೆ. ಅಂದರೆ 2ಅನ್ನು 3 ಬಾರಿ ಗುಣಿಸಿದಾಗ ಸಿಗ್ತಕ್ಕಂಥ ಮೊತ್ತವು 8 ಹೌದಾ. ಈ ಲೆಕ್ಕ ನೋಡ್ರಿ, ಸ್ವಲ್ಪ ಘಾತಾಂಕದಲ್ಲಿ ಏನು ಮಾಡ್ಯಾರ ಅಂದರೆ ನಾವು ಪ್ಲಸ್ ಚಿಹ್ನೆಯಲ್ಲಿ ಅಥವಾ ಸಂಕಲನಾತ್ಮಕ ಘಾತಾಂಕಗಳನ್ನು ನೋಡಿದ್ದೇವೆ. ಇದರಲ್ಲಿ ಏನಾಗಿದೆ ಅಂದರೆ ವ್ಯವಕಲನ ರೂಪದಲ್ಲಿ ಇದೆ ಹೌದಾ. 125ರ ಘಾತ -1/3 ಹೌದಾ. ಈ 125 ಬರಬೇಕಾದ್ರೆ ಯಾವ ಸಂಖ್ಯೆಯನ್ನು ಎಷ್ಟು ಬಾರಿ ಗುಣಿಸಿದಾಗ 125 ಸಿಗ್ತದೆ? 5 5 5 2 10 2 ಉಳಿತು, 5 5 25 5 5 25 5 1 5 ಅಂದರೆ 5ಅನ್ನು 3 ಬಾರಿ ಗುಣಿಸಿದಾಗ ನಮಗೆ ಸಿಕ್ಕಿರ್ತಕ್ಕಂಥ ಮೊತ್ತವು 125 ಆಗಿದೆ ಹೌದಾ. ಅದನ್ನ ಏನಂತೇಳಿ ಬರ್ತೀವಿ ನಾವು ಅಂದರೆ 5ರ ಘಾತ 3 ಅಂತೇಳಿ ಬರ್ತೀವಿ
ಹೌದಾ, ಅದನ್ನೇ ಇಲ್ಲಿ ಬರ್ಕೊಂಡಿವಿ 5⁻³ ಮೈನಸ್ 1/3. 5⁻³ ಮೈನಸ್ 1/3 3 ಕ್ಯಾನ್ಸಲ್ ಮಾಡಿದರೆ 5⁻⁻1. ಈ -1 ಹೆಂಗಾಗ್ತದೆ ಅಂದರೆ 1/5 ಅಥವಾ 1/5 ಬರೆದಾಗ 5⁻⁻1 ಬರುತ್ತದೆ. ಯಾವ ರೀತಿಯಾಗಿ ಅಂದರೆ 1/5 ಅಂತೇಳಿ ಬರ್ತೀವಿ. ಹೌದಾ, ಈ 5 ಏನಾಗಿರ್ತದೆ, 5 ಏನಿಲ್ಲ ಅಂದರೆ 1 ಇರ್ತದೆ. ಈ 5⁻1 ಛೇದದಲ್ಲಿ ಐತಿ. ಇದನ್ನು ಅಂಶದಲ್ಲಿ ಬರೆದಾಗ ಏನಾಗ್ತದೆ ಅಂದರೆ ಘಾತವು ಧನಾತ್ಮಕ ಇದ್ದದ್ದು ಅಥವಾ ಸಂಕಲನ ಇದ್ದದ್ದು ಏನಾಗ್ತದೆ ಇಲ್ಲಿ ಅಂದರೆ ವ್ಯವಕಲನ ಆಗ್ತದೆ. ಅಂದರೆ 5⁻⁻1 ಅದನ್ನೇ ಇಲ್ಲಿ ಬರ್ತೀವಿ ನಾವು 5⁻⁻1. ಇದನ್ನ ಏನಂತೇಳಿ ಬರ್ಕೋಬೋದು ನಾವು 1/5 ಅಥವಾ 1/5 ಅಂತೇಳಿ ಬರ್ಕೋಬೋದು. ಅಂಶದಲ್ಲಿ ಸಂಕಲನ ಇದ್ದಾಗ ಅದನ್ನು ಛೇದದಲ್ಲಿ ಬರೆದ್ರೆ ವ್ಯವಕಲನ ಚಿಹ್ನೆಯಲ್ಲಿ ಬರ್ತದೆ. ಅದೇ ವ್ಯವಕಲನ ಚಿಹ್ನೆನ ಅಂಶದಲ್ಲಿ ಬರೆದಾಗ ಏನಾಗ್ತದೆ ಅಂದರೆ ಸಂಕಲನ ಆಗ್ತದೆ. ಇದು ಏನಂದರೆ ಚಿಹ್ನೆಗಳ ಚೇಂಜ್ ಆಗೋದು. ಹೌದಾ, ಓಕೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಏನೈತಿ ಕಾನ್ಸೆಪ್ಟ್ನ ಅದನ್ನು ಕಂಟಿನ್ಯೂ ಮಾಡೋಣ.